ಅಮ್ಮೋರೆ, ಊಟ ರೆಡಿ ಇದೆ, ಬನ್ನಿ ಊಟ ಮಾಡೋಣ. ಚೋಟು, ಇವತ್ ನನಗೆ ಸಿಹಿ ತಿನ್ಬೇಕು ಅನ್ನಿಸ್ತಿದೆ. ಸಿಹಿ ಮಾಡ್ತೀಯಾ? ಸಿಹಿನಾ? ಏನಮ್ಮೋರೆ ಇದ್ದಕ್ಕಿದ್ದಂಗೆ ಸಿಹಿ ಕೇಳ್ತಿದ್ದೀರಾ? ಯಾಕೋ ಗೊತ್ತಿಲ್ಲ ಕಣೋ, ಮನ್ಸೆಲ್ಲ ಹಗುರ ಅನ್ನಿಸ್ತಿದೆ. ಸಿಹಿ ತಿನ್ಬೇಕು ಅನ್ನಿಸ್ತಿದೆ. ಮಾಡ್ತೀಯಾ? ಸರಿ ಅಮ್ಮೋರೆ. ಹಲೋ. ಹಲೋ ನಂದಿನಿ ಅಮ್ಮೋರೆ. ಹೇಳು ಪದ್ದು. ಎಲ್ಲ ನೀವು ಅಂದ್ಕೊಂಡಾಗೆ ಆಯ್ತು ನಂದಿನಿ ಅಮ್ಮೋರೆ. ನನಗೆ ಈಗಲೂ ನಂಬಕ್ಕಾಗ್ತಿಲ್ಲ, ಇದು ಕನಸೋ ನನಸೋ ಅಂತ ಒಂದು ಗೊತ್ತಾಗ್ತಿಲ್ಲ ಅಮ್ಮೋರೆ. ಭವಿಷ್ಯದಲ್ಲಿ ಏನು ನಡೀತೆ ಅಂತ ನೀವು ಮೊದಲೇ ಯೋಚನೆ ಮಾಡಿ ಹೇಳ್ಬಿಟ್ರಿ. ಪದ್ದು, ಏನ್ ಹೇಳ್ತಿದ್ಯಾ? ಹೌದು ನಂದಿನಿ ಅಮ್ಮೋರೆ, ಸುಬ್ಬು ಶ್ರಾವಣಿ ಅಮ್ಮೋರ ಮೇಲೆ ಪ್ರೀತಿ ಇರೋ ವಿಷಯ ನನ್ನ ಹತ್ರ ಬಂದು ಹೇಳ್ಕೊಬಿಟ್ಟ ಅಮ್ಮೋರೆ. ಅದಾದ್ಮೇಲೆ ಯಜಮಾನ್ರು ನಮ್ಮ ಮನೆಗೆ ಬಂದು ಸುಬ್ಬುನೇ ನಾನು ಹಳಿ ಆಗ್ಬೇಕು ಅಂತ ಹೇಳ್ಬಿಟ್ರು. ಅವನ್ ಬಿಟ್ರೆ ಬೇರೆ ಯಾರು ನನ್ನ ಹಳಿ ಆಗಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ರು. ಹೌದು ಅಮ್ಮೋರೆ, ಯಜಮಾನ್ರು ನಮ್ಮ ಮನೆಗೆ ಬಂದಾಗ ನಂಗೆ ತುಂಬಾ ಆತಂಕ ಆಗಿತ್ತು. ಆಮೇಲೆ ಶ್ರಾವಣಿಗೆ ಸುಬ್ಬುಗಿಂತ ಒಳ್ಳೆ ಹುಡುಗಿನ ಹುಡುಕಕ್ಕೆ ಸಾಧ್ಯನಾ? ಶ್ರಾವಣಿನ ನಿಮ್ಮ ಮನೆ ಸೊಸೆ ಮಾಡ್ಕೊಳಕ್ಕೆ ನಿಮ್ಗೆ ಒಪ್ಕೆನಾ? ನಿಮ್ಮ ಮಗನ ಶ್ರಾವಣಿ ಕೊಟ್ಟು ಮದುವೆ ಮಾಡ್ತೀರಾ? ನೀವೇನೇನು ಹೇಳಿದ್ರು ಎಲ್ಲ ಹಾಗೆ ಆಯ್ತು ಅಮ್ಮೋರೆ. ನಿಜವಾಗ್ಲು ನೀವು ದೇವತೆ ನಂದಿನಿ ಅಮ್ಮೋರೆ. ನಿಮ್ಮ ಬಾಯಿಂದ ಏನ್ ನುಡಿತಾರೋ ಅದೇ ಆಗ್ತಿದೆ. ಪದ್ದು, ಇದೆಲ್ಲ ನನ್ನ ಬಾಯಿಂದ ಬಂದಿರೋ ಮಾತಲ್ಲ, ನನ್ನ ಹೃದಯದಿಂದ ಬಂದಿರೋಂಥ ಮಾತುಗಳು. ನನಗೆ ನಂಬಿಕೆ ಇತ್ತು, ನನ್ನ ನಂಬಿಕೆ ನಿಜ ಆಯ್ತು. ನಾನಂತೂ ನನ್ನ ಮಗಳ ಮದುವೆಗೆ ಬಂದೇ ಬರ್ತೀನಿ. ಅವಳನ್ನ ಮನಸಾರೆ ಹರಿಸ್ತೀನಿ. ಇದಕ್ಕಿಂತ ಭಾಗ್ಯ ಇನ್ನೇನಿದೆ ಅಮ್ಮೋರೆ? ಹಾಲು ಕುಡಿದಷ್ಟು ಸಂತೋಷ ಆಯ್ತು. ಆ ಖುಷಿಗೆ ಇವತ್ತು ಹೋಳಿಗೆ ಊಟನೇ ಮಾಡಬೇಕು. ಸರಿ ಪದ್ದು. ಏನೋ ಇನ್ನು ಇಲ್ಲೇ ನಿಂತಿದ್ಯಾ? ಹೋಗಿ ಸಿಹಿ ಮಾಡಲ್ವಾ ನೀನು? ಅಮ್ಮೋರೆ, ನಿಮ್ ಮುಗ್ದಲ್ಲಿ ಸಂತೋಷ ಎದ್ದು ಕಾಣಿಸ್ತಿದೆ. ಅಂದ್ರೆ ಶ್ರಾವಣಿ ಅಮ್ಮೋರ್ ಮದ್ವೆ ಸುಬ್ಬು ಜೊತೆನೆ ಕಣೋ. ಇದು ಸಿಹಿ ಸುದ್ದಿ ಅಂದ್ರೆ ಈ ಸಿಹಿ ಸುದ್ದಿಗೆ ಸಿಹಿ ತಿನ್ಲೇಬೇಕು. ಅರ್ಧ ಕೆಜಿ ದ್ರಾಕ್ಷಿ ಗೋಡಂಬಿ ಹಾಕಿ, ಅರ್ಧ ಕಪ್ ಎಕ್ಸ್ಟ್ರಾ ಸಕ್ಕರೆ ಹಾಕಿ ಪಾಯಸ ರೆಡಿ ಮಾಡ್ಬಿಡ್ತೀನಿ. ಓಕೆನಾ ಅಮ್ಮೋರೆ? 5 ನಿಮಿಷ ಬಂದೆ. ಬಾವಾ, ಏನ್ ಬಾವಾ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಬರೀ ಮಜ್ಜಿಗೆ ಕುಡಿದು ಮಲ್ಕೋತೀನಿ ಅಂತ ಹೇಳ್ತಿದ್ದೀರಲ್ಲ. ನಾನು ಬೇಕಿದ್ರೆ ರಸಂ ರೆಡಿ ಮಾಡಿಬಿಡ್ತೀನಿ, ಒಂದು ಸ್ವಲ್ಪ ಊಟ ಮಾಡ್ಕೊಳ್ಳಿ ಬಾವಾ. ಬೇಡಮ್ಮ, ಈ ಮದುವೆ ಗೊತ್ತಾದಾಗಿಂದ ನನಗೇನೋ ಒಂಥರ ಆತಂಕ. ಊಟನೇ ಸೇರ್ತಾ ಇಲ್ಲ. ಮದುವೆ ಹೇಗಾಗುತ್ತೋ ಏನಾಗುತ್ತೋ ಅಂತ ಒಂದೇ ಸಮ ಆತಂಕ. ಆತಂಕನ? ಹಾಗೆಲ್ಲ ಏನೂ ಯೋಚನೆ ಮಾಡಬೇಡಿ ಬಾವಾ, ಎಲ್ಲ ಒಳ್ಳೇದೇ ಆಗುತ್ತೆ. ಅವರಿಬ್ರು ಒಂದಾಗ ಕಾಲ ಬಂದಿದೆ. ಅದು ಅಲ್ಲದೆ ಆ ದೇವ್ರ ಕೃಪೆ ಇರೋದಕ್ಕೆ ಇದೆಲ್ಲ ನಡೀತಿರೋದು. ಖಂಡಿತವಾಗ್ಲೂ ಆ ದೇವ್ರ ಆಶೀರ್ವಾದ ಇದ್ದೇ ಇರುತ್ತೆ. ಸರಿನಮ್ಮ. ಸುರೇಂದ್ರ ಫೋನ್ ಮಾಡಿದ್ನಾ? ಅರೇಂಜ್ಮೆಂಟ್ ಎಲ್ಲ ಹೇಗೆ ನಡೀತಾ ಇದೆ ಅಂತೆ? ಹ್ಞೂ ಬಾವಾ, ಫೋನ್ ಮಾಡಿದ್ರು. ಅವ್ರು ಅಲ್ಲೇ ಇದ್ದು ಎಲ್ಲ ಅರೇಂಜ್ಮೆಂಟು ತುಂಬ ಚೆನ್ನಾಗಿ ನಡೀತಿದೆ. ನೀವೇನು ಯೋಚನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾನು ಯೋಚನೆ ಮಾಡಬಾರ್ದು, ಚಿಂತೆ ಮಾಡಬಾರ್ದು ಅಂತ ಅಂದ್ಕೊಂಡಷ್ಟು ಚಿಂತೆ ಜಾಸ್ತಿ ಆಗ್ತಾ ಇದೆಯಮ್ಮ. ಈ ಹಿಂದೆ ಶ್ರಾವಣಿ ಬಾಳಲ್ಲಿ ಏನು ನಡೀತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಈ ಸಲ ಹಾಗಾಗಬಾರ್ದು. ನಮ್ಮ ಸುಬ್ಬು ಈ ಮನೆಗೆ ಅಳಿನಾಗಿ ಬರ್ತಾ ಇದ್ದಾನೆ. ಅದು ನಾವೆಲ್ಲರೂ ಸಂತೋಷದಿಂದ ಒಪ್ಕೊಂಡು ಮದುವೆ ಮಾಡ್ತಾ ಇದ್ದೀವಿ. ಈ ಸುಬ್ಬು ಮನೆಗೆ ಬರ್ತಾ ಇದ್ದಾನೆ ಅನ್ನೋ ಖುಷಿನಲ್ಲಿ ನನಗೆ ಊಟನೇ ಸೇರ್ತಾ ಇಲ್ಲ. ನಿಜ ಬಾವ, ಮನೆ ಮಗಳ ಮದುವೆ ನಡೀತಿದೆ, ಮನೆಗೆ ಮಗನಂತ ಅಳಿಯ ಬರ್ತಿದ್ದಾನೆ. ಇದೆಲ್ಲ ತುಂಬಾ ಸಂತೋಷವಾದ ವಿಚಾರ. ನಮ್ಗಂತೂ ತುಂಬಾ ಖುಷಿ ಇದೆ. ಆಮೇಲೆ ಶ್ರಾವಣಿಗೆ ಈ ಮದುವೆ ಇಷ್ಟ ಇದೆ ತಾನೆ? ಈ ವಿಚಾರನ ನೀವೇ ಶ್ರಾವಣಿ ಹತ್ರ ನೇರವಾಗಿ ಕೇಳ್ಬಿಟ್ರೆ ಚೆನ್ನಾಗಿರುತ್ತೆ ಬಾವ. ಶ್ರಾವಣಿ, ಶ್ರಾವಣಿ,
ಏನು ಚಿಕ್ಕಮ್ಮ? ಅದು ಬಾವ ನಿನ್ನ ಬಗ್ಗೆ ಏನೋ ವಿಷಯ ಕೇಳ್ತಿದ್ರು, ಅದಕ್ಕೆ ನಾನು ನೇರವಾಗಿ ನಿನ್ನ ಹತ್ರನೇ ಕೇಳಲಿ ಅಂತ ಹೇಳಿದೆ. ಕೇಳಿ ಬಾವ. ಶ್ರಾವಣಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಕೇಳಬೇಕಿತ್ತಮ್ಮ. ಉತ್ತರ ಗೊತ್ತಿದ್ದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಅದು ನನ್ನ ಕರ್ತವ್ಯ. ನಿನಗೆ ಈ ಮದುವೆ ಇಷ್ಟನಾ? ಇಷ್ಟ ಇದೆ. ನಂಗೆ ಗೊತ್ತಿತ್ತಮ್ಮ, ನೀವಿಬ್ರು ಜೋಡಿಯಾಗಿ ತುಂಬಾ ಚೆನ್ನಾಗಿರ್ತೀರಿ. ದೇವ್ರೆ, ಸುಬ್ಬು ಹತ್ರ ಇವತ್ತು ನನ್ನ ಪ್ರೀತಿನ ಹೇಳ್ಕೊಳ್ಬೇಕು. ನಾನು ನನ್ನ ಪ್ರೀತಿನ ಹೇಳ್ಕೊಳ್ದೆ, ಅವ್ನು ನನ್ನ ಪ್ರೀತಿನ ಒಪ್ಪದೆ, ನಾನಂತೂ ಈ ಮದುವೆ ಆಗಲ್ಲ. ಇಬ್ಬರು ಮನಸ್ಸಲ್ಲೂ ಪ್ರೀತಿ ಇದ್ರೆ ಮಾತ್ರ ಮದುವೆ ಆಗಬೇಕು, ಇಲ್ಲ ಅಂದರೆ ಮತ್ತೆ ಮೊದಲಿನ ಹಾಗೆ ಆಗುತ್ತೆ. ಅವ್ನು ನನ್ನ ಪ್ರೀತಿನ ಒಪ್ಕೋತಾನೆ ಅಲ್ವಾ? ಖಂಡಿತ ಒಪ್ಕೋತಾನೆ. ಈಗ ನನಗೆ 3 ದೇವ್ರ ಶಕ್ತಿ ಇದೆ. ಒಂದು ಅಮ್ಮ, ತಾಯಿ ದೇವರು. ಇನ್ನೊಂದು ಅವರಮ್ಮ, ಅಜ್ಜಿ ದೇವರು. ಇನ್ನೊಂದು ಅವರಿಬ್ಬರನ್ನ ಆರಾಧಿಸೋ ನೀನು. ನಿಮ್ಮೆಲ್ಲರ ಶಕ್ತಿನೂ ನನ್ನ ಜೊತೆ ಇರುವಾಗ ನನಗೆ ಖಂಡಿತ ಒಳ್ಳೇದೇ ಆಗುತ್ತೆ. ನಾನು ಇಷ್ಟಪಟ್ಟ ಹಾಗೆ ಶ್ರಾವಣಿ ಮೇಡಮ್ ಜೊತೆ ಮದುವೆನೂ ಆಗ್ತಿದೆ. ಮತ್ತೆ ಅವ್ರು ನನ್ನ ಬದುಕಿಗೆ ಬರ್ತಾ ಇದ್ದಾರೆ. ಆದರೆ ಅವ್ರಿಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೋಬೇಕು. ಮೊದಲು ನನ್ನ ಪ್ರೀತಿ ಗೆಲ್ಬೇಕು, ಆಮೇಲೆ ನಮ್ಮಿಬ್ರು ಮದುವೆ ಆಗಬೇಕು. ಧೈರ್ಯ ಕೊಡಪ್ಪ ಭಗವಂತ.